ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಉತ್ತಮವಾದ ಆಹಾರಗಳ ಅಗತ್ಯವಿದೆ. ನಮ್ಮ ದೇಹವು ರೋಗಗಳ ವಿರುದ್ಧ ಹೋರಾಡಲು ಮತ್ತು ಅವುಗಳನ್ನು ತಡೆಗಟ್ಟಲು, ನಮ್ಮ ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ನಮ್ಮನ್ನು ದೃಢಕಾಯರನ್ನಾಗಿ ಮತ್ತು ಆರೋಗ್ಯವಂತರನ್ನಾಗಿರಿಸಲು ಆಹಾರವು ಸಹಾಯ ಮಾಡುತ್ತದೆ. ಶಕ್ತಿಯನ್ನು ನೀಡುವ ಆಹಾರ: ಅಕ್ಕಿ, ಬ್ರೆಡ್, ಆಲೂಗೆಡ್ಡೆ. ಕಾರ್ಬೋಹೈಡ್ರೇಟು ಮತ್ತು ಕೊಬ್ಬುಗಳನ್ನು ಹೊಂದಿರುವ ಆಹಾರಗಳಿಂದ ಶಕ್ತಿಯು ದೊರೆಯುತ್ತದೆ. ಕಾರ್ಬೋಹೈಡ್ರೇಟುಗಳು ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯ ಅತ್ಯಂತ ಅಗ್ಗದ ಮೂಲವಾಗಿದೆ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ನಮಗೆ ಬೇಕಾಗಿರುವ ಒಟ್ಟು ಶಕ್ತಿಯಲ್ಲಿ 60% ರಿಂದ 80% ಶಕ್ತಿಯನ್ನು ಒದಗಿಸುತ್ತದೆ. 1 ಗ್ರಾಂ ಕಾರ್ಬೋಹೈಡ್ರೇಟ್ 1 ಗ್ರಾಂ ಕೊಬ್ಬು ನೀಡುವ ಶಕ್ತಿಯ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಶಕ್ತಿಯನ್ನು ನೀಡುತ್ತದೆ. ಹೆಚ್ಚಿನ ಮಾಹಿತಿ: ಸಣ್ಣ ಪ್ರಮಾಣದ ಕೊಬ್ಬಿನ ಗಿಣ್ಣನ್ನು ಕಾಯಿಸಿದರೆ ಅದು 4 ಕಪ್ನಷ್ಟು ತಂಪಾದ ನೀರನ್ನು ಕುದಿಸಲು ಬೇಕಾಗುವಷ್ಟು ಶಾಖವನ್ನು ಬಿಡುಗಡೆ ಮಾಡುತ್ತದೆ. ದೇಹ ರಚನೆಗೆ ನೆರವಾಗುವ ಆಹಾರ: ಪ್ರೋಟೀನ್ಗಳು ದೇಹದ ಮುಖ್ಯವಾದ ರಚನೆಗಳಾದ ಸ್ನಾಯು, ಚರ್ಮ, ರಕ್ತ ಮತ್ತು ದೇಹದ ಇತರ ಅಂಗಗಳ ರಚನೆಯನ್ನು ಮಾಡುತ್ತವೆ. ದೇಹ ರಚನೆಗೆ ನೆರವಾಗುವ ಆಹಾರಗಳು: ನಮ್ಮ ಬೆಳವಣಿಗೆಗೆ, ದೇಹದಾಢ್ಯಕ್ಕೆ ಮತ್ತು ಅಂಗಾಂಶಗಳ ದುರಸ್ತಿ ಮಾಡುವುದಕ್ಕೆ ಪ್ರೋಟೀನ್ಗಳ ಅಗತ್ಯವಿದೆ. ನಮಗೆ ಕಿಣ್ವಗಳನ್ನು ಉತ್ಪತ್ತಿ ಮಾಡಲು ಸಹ ಪ್ರೋಟೀನ್ಗಳ ಅಗತ್ಯವಿದೆ. ಅವು ದೊಡ್ಡ ರಾಸಾಯನಿಕ ಕಣಗಳಾಗಿವೆ. ರಕ್ಷಣಾತ್ಮಕ ಆಹಾರಗಳು: ಜೀವಸತ್ವ ಮತ್ತು ಖನಿಜಗಳನ್ನು ರಕ್ಷಣಾತ್ಮಕ ಆಹಾರ ಎಂದು ಕರೆಯಲಾಗುತ್ತದೆ. ಇವುಗಳು ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ರಕ್ಷಣಾತ್ಮಕ ಆಹಾರ ಎಂದು ಕರೆಯಲಾಗುತ್ತದೆ. 1 ಅಥವಾ ಹೆಚ್ಚು ಪೋಷಕಾಂಶಗಳು ಕಡಿಮೆಯಾದರೆ ಗಾಯ್ಟರ್ ಅಥವಾ ಗಳಗಂಟ, ರಾತ್ರಿ ಕುರುಡು, ರಕ್ತಹೀನತೆ, ಪೌಷ್ಟಿಕತೆಯ ಅಭಾವ ಮುಂತಾದ ಕೊರತೆ ವ್ಯಾಧಿಗಳು ಉಂಟಾಗುತ್ತವೆ. ಗಾಯ್ಟರ್ ವಿಟಮಿನ್ ಡಿ ಯ ಕೊರತೆಯಿಂದಾಗಿ ಬರುತ್ತದೆ. ರಾತ್ರಿಯ ಕುರುಡು ವಿಟಮಿನ್ ಎ ಯ ಕೊರತೆಯಿಂದಾಗಿ, ರಕ್ತಹೀನತೆ ವಿಟಮಿನ್ ಬಿ ಯ ಕೊರತೆಯಿಂದಾಗಿ. ಸಸ್ಯಗಳಿಂದ ದೊರೆಯುವ ಆಹಾರ: ಸಸ್ಯಗಳು ಧಾನ್ಯ, ಹಣ್ಣು ಮತ್ತು ತರಕಾರಿಗಳಂತಹ ಆಹಾರವನ್ನು ನಮಗೆ ಒದಗಿಸುತ್ತವೆ. ಸಸ್ಯಗಳು ಧಾನ್ಯ, ಹಣ್ಣು ಮತ್ತು ತರಕಾರಿಗಳಂತಹ ಆಹಾರವನ್ನು ನಮಗೆ ಒದಗಿಸುತ್ತವೆ. ಸಸ್ಯಗಳು ಧಾನ್ಯ, ಹಣ್ಣು ಮತ್ತು ತರಕಾರಿಗಳಂತಹ ಆಹಾರವನ್ನು ನಮಗೆ ಒದಗಿಸುತ್ತವೆ. ಆಹಾರ ಧಾನ್ಯಗಳು ಎಂದರೆ ಬಾರ್ಲಿ, ಗೋಧಿ, ಮೆಕ್ಕೆಜೋಳ, ರಾಗಿ, ಓಟ್ಸ್, ಅಕ್ಕಿ ಮುಂತಾದ ಹುಲ್ಲು ಜಾತಿಯ ಸಸ್ಯಗಳಿಂದ ಪಡೆದ ಬೀಜಗಳು. ಇವೆಲ್ಲ ಏಕದಳ ಧಾನ್ಯಗಳು. ಅಕ್ಕಿಯು ನಮ್ಮ ದೇಶದ ದಕ್ಷಿಣ ಮತ್ತು ಪೂರ್ವ ಭಾಗಗಳಲ್ಲಿ ಹೆಚ್ಚು ಜನಪ್ರಿಯವಾದ ಏಕದಳ ಧಾನ್ಯವಾಗಿದೆ, ಹಾಗೂ ಗೋಧಿಯು ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾದ ಧಾನ್ಯವಾಗಿದೆ. ಆಹಾರದ ಮೂಲಗಳು: ಗೋಧಿಯನ್ನು ಹಿಟ್ಟಾಗಿ ಪುಡಿ ಮಾಡಿ ಬ್ರೆಡ್, ಶಾವಿಗೆ, ನೂಡಲ್ಸ್, ಇನ್ನೂ ಕೆಲವು ಆಹಾರ ಪದಾರ್ಥಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಹಣ್ಣುಗಳನ್ನು ವಿವಿಧ ಸಸ್ಯಗಳ ಹೂಗಳಿಂದ ಪಡೆಯಲಾಗುತ್ತದೆ. ಉದಾಹರಣೆಗಳು: ಕಿತ್ತಳೆ, ಸೇಬು, ಬಾಳೆಹಣ್ಣು, ಪೀಚ್, ದ್ರಾಕ್ಷಿ, ಕಲ್ಲಂಗಡಿ ಮತ್ತು ಅನಾನಸ್. ತರಕಾರಿಗಳು ನಮ್ಮ ಆಹಾರದ ಒಂದು ಪ್ರಮುಖ ಭಾಗವಾಗಿದೆ. ತರಕಾರಿಗಳು ನಮ್ಮ ಆಹಾರಕ್ಕೆ ಬಣ್ಣ ಮತ್ತು ರುಚಿಯನ್ನು ಸೇರಿಸುತ್ತವೆ, ಹಾಗೂ ನಮ್ಮ ದೇಹಕ್ಕೆ ಬೇಕಾಗಿರುವ ವಿಟಮಿನ್ ಮತ್ತು ಖನಿಜಗಳನ್ನು ಒದಗಿಸುತ್ತವೆ. ಕೆಲವು ತರಕಾರಿಗಳನ್ನು ನೋಡೋಣ. ಬೇರಿನ ತರಕಾರಿಗಳು: ಆಲೂಗೆಡ್ಡೆ, ಮರಗೆಣಸು, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್. ಎಲೆಗಳ ತರಕಾರಿಗಳು:
ಪಾಲಕ್ ಸೊಪ್ಪು, ಲೆಟ್ಯೂಸ್, ಪುಷ್ಪಮಂಜರಿಯ ಅಂದರೆ ಹೂವಿನ ತರಕಾರಿಗಳು, ಬ್ರಾಕೋಲಿ, ಹೂಕೋಸು. ಕಾಂಡದ ತರಕಾರಿಗಳು, ಬಿದಿರು ಚಿಗುರುಗಳು ಹಾಗೂ ಶತಾವರಿ. ಹಣ್ಣಿನ ತರಕಾರಿಗಳು, ಬೆಂಡೆಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಕುಂಬಳಕಾಯಿ. ಸಸ್ಯಗಳಿಂದ ದೊರೆಯುವ ಇತರೆ ಆಹಾರಗಳ ಬಗ್ಗೆ ತಿಳಿಯೋಣ. ಬೀಜಗಳೆಂದರೆ ಕಡಲೆಕಾಯಿ, ಗೋಡಂಬಿ, ಬಾದಾಮಿ ಇತ್ಯಾದಿಗಳು. ಏಲಕ್ಕಿ, ಲವಂಗ, ಥೈಮ್, ಸೆಲರಿ, ಪಾರ್ಸ್ಲಿ ಮತ್ತು ಇತ್ಯಾದಿಗಳಂತಹ ಮಸಾಲೆ ಮತ್ತು ಗಿಡಮೂಲಿಕೆಗಳು ಆಹಾರಗಳಿಗೆ ರುಚಿಯನ್ನು ಕೊಡುತ್ತವೆ. ಪಾನೀಯಗಳು, ಕಾಫಿ, ಕೋಕೋ ಹಾಗೂ ಟೀ. ತೈಲವನ್ನು ತೈಲದ ಬೀಜಗಳಾದ ಎಳ್ಳು, ಸೂರ್ಯಕಾಂತಿ ಮತ್ತು ಸಾಸಿವೆಗಳಿಂದ ಪಡೆಯುತ್ತೇವೆ. ಚಿಗುರುವಿಕೆ ಎನ್ನುವರು. ಜೀವಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪೋಷಕಾಂಶಗಳು ಮತ್ತು ಶಕ್ತಿ ಅವಶ್ಯಕ. ಇದನ್ನು ಒಳಗೊಂಡಿರುವ ವಸ್ತುವನ್ನು ಆಹಾರ ಎಂದು ಕರೆಯುವರು. ಸುಲಭವಾಗಿ ಜೀರ್ಣವಾಗುವ ಮತ್ತು ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳನ್ನು ಒದಗಿಸುವ ಪದಾರ್ಥಗಳನ್ನು ಆಹಾರ ಕರೆಯಲಾಗುತ್ತದೆ. ಆಹಾರವನ್ನು ಸಸ್ಯ ಮತ್ತು ಪ್ರಾಣಿಗಳ ವಿವಿಧ ಭಾಗಗಳಿಂದ ಪಡೆಯಲಾಗುತ್ತದೆ. ನಾವು ಸೇವಿಸುವ ಆಹಾರವು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್, ಕೊಬ್ಬು, ಪ್ರೋಟೀನ್, ಜೀವಸತ್ವ, ಖನಿಜ ಮತ್ತು ನೀರನ್ನು ಒಳಗೊಂಡಿರುತ್ತದೆ. ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರವನ್ನು ಪೌಷ್ಟಿಕ ಆಹಾರ ಎಂದು ಕರೆಯಲಾಗುವುದು. ಈಗ ಆಹಾರದ ವಿವಿಧ ಘಟಕಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಕಾರ್ಬೋಹೈಡ್ರೇಟುಗಳು. ಗ್ಲೂಕೋಸ್ ಅನ್ನು ಕ್ರೀಡಾಪಟುಗಳಿಗೆ ಮತ್ತು ರೋಗಿಗಳಿಗೆ ಏಕೆ ನೀಡುತ್ತಾರೆ? ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಆಗಿದ್ದು ಇದು ದೇಹಕ್ಕೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ. ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ ಸುಲಭವಾಗಿ ದೊರೆಯುವ ಪೋಷಕಾಂಶಗಳ ಒಂದು ರೂಪವಾಗಿದೆ. ಇವುಗಳನ್ನು ಶಕ್ತಿಯ ಉತ್ಪನ್ನಗಳೆಂದು ಕರೆಯುವರು. ಇವು ದೇಹದಲ್ಲಿ ಇಂಧನಗಳಂತೆ ವರ್ತಿಸಿ ವಿವಿಧ ಚಟುವಟಿಕೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಕಾರ್ಬೋಹೈಡ್ರೇಟುಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿದ್ದು 1:2:1 ಅನುಪಾತದಲ್ಲಿ ಇರುತ್ತವೆ. ನಮ್ಮ ಆಹಾರದಲ್ಲಿನ ಸಾಮಾನ್ಯ ಕಾರ್ಬೋಹೈಡ್ರೇಟುಗಳೆಂದರೆ ಪಿಷ್ಟ ಮತ್ತು ಸಕ್ಕರೆಗಳು. ಕಾರ್ಬೋಹೈಡ್ರೇಟುಗಳು ಸಮೃದ್ಧವಾಗಿರುವ ಕೆಲವು ಆಹಾರಗಳಿಗೆ ಉದಾಹರಣೆಗಳು: ಹಣ್ಣುಗಳು, ಗೋಧಿ, ಜೇನು, ಬ್ರೆಡ್, ಆಲೂಗೆಡ್ಡೆ ಹಾಗೂ ಜೋಳ. ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ 3 ಮೂಲ ವಸ್ತುಗಳಿಂದ ಮಾಡಲ್ಪಟ್ಟ ಒಂದು ಸಂಯುಕ್ತ ವಸ್ತು. ಅವುಗಳು ಯಾವುವೆಂದರೆ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ನೀರಿನಲ್ಲಿರುವಷ್ಟೇ ಇರುತ್ತದೆ. ಕಾರ್ಬೋಹೈಡ್ರೇಟುಗಳು ಎಂದರೆ ನಿಜವಾಗಿ ಕಾರ್ಬನ್ನ ಹೈಡ್ರೇಟುಗಳು ಎಂದು ಅರ್ಥ. ತಕ್ಷಣ ಶಕ್ತಿಯ ಉತ್ಪಾದನೆಗೆ ಕಾರ್ಬೋಹೈಡ್ರೇಟುಗಳು ಅವಶ್ಯಕ. ಉದಾಹರಣೆಗೆ ಸಕ್ಕರೆಗಳು ಮತ್ತು ಪಿಷ್ಟ. ಇಂಗಾಲ, ಜಲಜನಕ ಮತ್ತು ಆಮ್ಲಜನಕಗಳ ಸಂಯುಕ್ತಗಳಿಂದ ಉಂಟಾದ ಜೈವಿಕ ಸಂಯುಕ್ತಗಳೇ ಕಾರ್ಬೋಹೈಡ್ರೇಟುಗಳು. ಇಂಗಾಲದ ಡೈಆಕ್ಸೈಡ್ ಪ್ಲಸ್ ನೀರು ಎರಡು ಜೊತೆ ಸಂಯುಕ್ತಗೊಂಡು ಸೂರ್ಯನ ಶಕ್ತಿಯನ್ನು ಪಡೆದುಕೊಂಡು ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. 6CO2 ಪ್ಲಸ್ 6H2O gives 6C6H12O6 ಪ್ಲಸ್ 6O2. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುವಾಗ ಕಾರ್ಬೋಹೈಡ್ರೇಟುಗಳು ರಚನೆಯಾಗುತ್ತವೆ. ಉತ್ಪತ್ತಿಯಾದ ಕಾರ್ಬೋಹೈಡ್ರೇಟುಗಳನ್ನು ಸಂಗ್ರಹಿಸಲಾಗುತ್ತದೆ
ಅಥವಾ ಸಸ್ಯಗಳು ಅವುಗಳನ್ನು ಬಳಸಿಕೊಳ್ಳುತ್ತವೆ. ಸಕ್ಕರೆಗಳು ಸರಳವಾದ ಕಾರ್ಬೋಹೈಡ್ರೇಟ್ಗಳು. ಉದಾಹರಣೆಗೆ ಗ್ಲೂಕೋಸ್, ಫ್ರಕ್ಟೋಸ್ ಅಥವಾ ಮಾಲ್ಟೋಸ್ ಇತ್ಯಾದಿ. ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್. ಅವುಗಳು ದೇಹಕ್ಕೆ ತ್ವರಿತವಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಸರಳ ಕಾರ್ಬೋಹೈಡ್ರೇಟ್ಗಳು ಸಿಹಿಯಾಗಿದ್ದು ಸಾಮಾನ್ಯವಾಗಿ ನೀರಿನಲ್ಲಿ ಕರಗುವುದು. ಲಾಲಿಪಾಪ್ಗಳು ಹೆಚ್ಚು ಸಕ್ಕರೆಯ ಅಂಶವನ್ನು ಹೊಂದಿದ್ದು ಅವುಗಳು ಯಾವುದೇ ರೀತಿಯ ಪ್ರಮುಖವಾದ ಪೌಷ್ಟಿಕಾಂಶಗಳನ್ನು ಹೊಂದಿರುವುದಿಲ್ಲ. ಆದರೆ ನಾವು ಸೇವಿಸುವ ಹೆಚ್ಚಿನ ಪೌಷ್ಟಿಕ ಆಹಾರಗಳಾದ ಹಣ್ಣು ಮತ್ತು ಹಾಲಿನಲ್ಲೂ ಕೂಡ ಸರಳ ಸಕ್ಕರೆಗಳನ್ನು ನಾವು ಕಾಣಬಹುದು. ಪಿಷ್ಟವನ್ನು ಧಾನ್ಯಗಳ ಉತ್ಪನ್ನಗಳಾದ ಬ್ರೆಡ್, ಪಾಸ್ತಾ ಮತ್ತು ಅಕ್ಕಿಗಳಲ್ಲಿ ಕಾಣಬಹುದು. ಸೆಲ್ಯುಲೋಸ್ ಸಂಕೀರ್ಣ ಕಾರ್ಬೋಹೈಡ್ರೇಟ್ ಆಗಿದ್ದು ಸಸ್ಯಗಳ ಕೋಶಭಿತ್ತಿ ಪದರವನ್ನು ರೂಪಿಸುತ್ತದೆ. ಸಂಕೀರ್ಣ ಕಾರ್ಬೋಹೈಡ್ರೇಟುಗಳಾದ ಸೆಲ್ಯುಲೋಸ್ಗಳು ಫೈಬರ್ನ ಉತ್ತಮ ಮೂಲಗಳಾಗಿವೆ, ಅಂದರೆ ಕಾರ್ಬೋಹೈಡ್ರೇಟ್ನ ಒಂದು ರೂಪ. ಹೆಚ್ಚಿನ ಮಾಹಿತಿ. ಸಾಮಾನ್ಯವಾಗಿ ಸಕ್ಕರೆಯು ನೈಸರ್ಗಿಕ ಸ್ಥಿತಿಯಲ್ಲಿ ದ್ರಾವಣ ರೂಪದಲ್ಲಿ ಇರುತ್ತದೆ. ಉದಾಹರಣೆಗೆ ಕಿತ್ತಳೆ ರಸ. ನಾವೀಗ ಪಿಷ್ಟದ ಇರುವಿಕೆಯ ಪರೀಕ್ಷೆಯನ್ನು ಒಂದು ಚಟುವಟಿಕೆಯ ಮೂಲಕ ಮಾಡೋಣ. ನಾವೀಗ ಕಾರ್ಬೋಹೈಡ್ರೇಟ್ ಮೂಲಗಳ ಬಗ್ಗೆ ಅಧ್ಯಯನ ಮಾಡೋಣ. ಕಾರ್ಬೋಹೈಡ್ರೇಟ್ನ ಮೂಲಗಳು: ಹಣ್ಣು, ಕಬ್ಬು ಮತ್ತು ಬೀಟ್ರೂಟ್ಗಳು ಸಕ್ಕರೆಯ ಅಂಶವನ್ನು ಒಳಗೊಂಡಿದೆ. ಗೋಧಿ, ಅಕ್ಕಿ, ಮೆಕ್ಕೆಜೋಳ ಮತ್ತು ಇತರ ಧಾನ್ಯಗಳು, ಆಲೂಗೆಡ್ಡೆ ಮತ್ತು ಮರಗೆಣಸುಗಳು ಪಿಷ್ಟವನ್ನು ಹೊಂದಿರುತ್ತವೆ. ಕೊಬ್ಬು. ಕಾರ್ಬೋಹೈಡ್ರೇಟ್ಗಳಂತೆ ಕೊಬ್ಬು ಕೂಡ ಬೇರೆ ಅನುಪಾತಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಹೊಂದಿದೆ. ಲಿಪಿಡ್ಗಳು ಕಾರ್ಬೋಹೈಡ್ರೇಟ್ಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಒದಗಿಸುತ್ತವೆ. ಕೊಬ್ಬುಗಳು ಸಹ ಶಕ್ತಿಯನ್ನು ನೀಡುವ ಆಹಾರವಾಗಿದೆ. ಲಿಪಿಡ್ಗಳು ನಮ್ಮ ಆಹಾರವನ್ನು ಸ್ವಾದಿಷ್ಟಗೊಳಿಸುವವು, ಆದರೆ ಇವನ್ನು ಜೀರ್ಣಿಸಿಕೊಳ್ಳಲು ಬಹಳ ಸಮಯ ಬೇಕಾಗುತ್ತದೆ. ಲಿಪಿಡ್ಗಳು ಸಸ್ಯಗಳಲ್ಲಿ ಎಣ್ಣೆಯ ರೂಪದಲ್ಲಿ ಮತ್ತು ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿ ದೊರೆಯುತ್ತವೆ. ಲಿಪಿಡ್ಗಳಲ್ಲಿ ಅಡಕವಾಗಿರುವ ಶಕ್ತಿಯ ಮೂಲಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇವು 4:5:9:1 ಅನುಪಾತದಲ್ಲಿ ಇರುತ್ತದೆ. ಲಿಪಿಡ್ಗಳು ಸಮೃದ್ಧವಾಗಿರುವ ಆಹಾರಗಳು: ಚೀಸ್, ಮೊಟ್ಟೆಯ ಹಳದಿ ಲೋಳೆ, ಮಾಂಸ, ಕಡಲೆಕಾಯಿ, ಬೆಣ್ಣೆ ಹಾಗೂ ತುಪ್ಪ. ನಾವೀಗ ಕೊಬ್ಬುಗಳ ಕೆಲವು ಮುಖ್ಯ ಕಾರ್ಯಗಳನ್ನು ನೋಡೋಣ. ಕೊಬ್ಬುಗಳ ಮುಖ್ಯ ಕಾರ್ಯಗಳು ಕೆಳಗಿನಂತಿವೆ. 1. ಕೊಬ್ಬುಗಳು ಸಾಮಾನ್ಯವಾಗಿ ದೇಹದಲ್ಲಿ ಚರ್ಮದ ಕೆಳಗೆ ಸಂಗ್ರಹವಾಗುತ್ತದೆ. 2. ದೇಹಕ್ಕೆ ಅವಶ್ಯಕತೆ ಇದ್ದಾಗ ಅವು ಶಕ್ತಿಯನ್ನು ನೀಡುತ್ತವೆ, ಹಾಗೆ ಅವು ದೇಹದ ಶಕ್ತಿ ಬ್ಯಾಂಕ್ಗಳಾಗಿ ಕೆಲಸ ಮಾಡುತ್ತದೆ. ಚರ್ಮದ ಕೆಳಗಿರುವ ಕೊಬ್ಬು ನಿರೋಧಕದಂತೆ ಕೆಲಸ ಮಾಡುತ್ತದೆ. ಚಳಿಗಾಲದಲ್ಲಿ ಉಷ್ಣತೆಯ ನಷ್ಟವನ್ನು ತಗ್ಗಿಸುತ್ತದೆ. ಕೊಬ್ಬುಗಳು ಶಕ್ತಿಯನ್ನು ನೀಡುವ ಅತ್ಯುತ್ತಮ ಆಹಾರಗಳು. ಕೊಬ್ಬು ವ್ಯಕ್ತಿಯ ಆರೋಗ್ಯಕರ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 1 ಗ್ರಾಂ ಕೊಬ್ಬು 1 ಗ್ರಾಂ ಕಾರ್ಬೋಹೈಡ್ರೇಟ್ ಬಿಡುಗಡೆಗೊಳಿಸುವ ಶಕ್ತಿಯ 2 ಪಟ್ಟಿಗಿಂತಲೂ ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಕೊಬ್ಬುಗಳು ಪ್ರಾಣಿ ಮೂಲ ಮತ್ತು ಸಸ್ಯ ಮೂಲ ಆಹಾರಗಳೆರಡರಲ್ಲಿಯೂ ಇರುತ್ತದೆ. ಕೊಬ್ಬು
ಬೆಣ್ಣೆ, ತುಪ್ಪ ಮತ್ತು ನೆಣ ಅಂದರೆ ಚರ್ಬಿಗಳು ಪ್ರಾಣಿ ಕೊಬ್ಬುಗಳಾಗಿವೆ. ಕೊಠಡಿ ಉಷ್ಣತೆಯಲ್ಲಿ ಇವು ಘನವಸ್ತುಗಳು. ಕೊಬ್ಬುಗಳು ಪ್ರಾಣಿ ಮೂಲ ಮತ್ತು ಸಸ್ಯ ಮೂಲ ಆಹಾರಗಳೆರಡರಲ್ಲಿಯೂ ಇರುತ್ತವೆ. ಸಸ್ಯ ಕೊಬ್ಬುಗಳು ಕೊಠಡಿ ಉಷ್ಣತೆಯಲ್ಲಿ ದ್ರವಗಳಾಗಿರುತ್ತವೆ ಮತ್ತು ಇವುಗಳನ್ನು ಎಣ್ಣೆಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಸೂರ್ಯಕಾಂತಿ ಎಣ್ಣೆ, ಸಾಸುವೆ ಎಣ್ಣೆ, ಆಲಿವ್ ಎಣ್ಣೆ ಮುಂತಾದವು. ಸಸ್ಯ ಮೂಲಗಳಿಂದ ದೊರೆಯುವ ಕೊಬ್ಬುಗಳು. ಪ್ರಾಣಿ ಮೂಲಗಳಿಂದ ದೊರೆಯುವ ಕೊಬ್ಬುಗಳು ಈ ಕೆಳಕಂಡಂತಿವೆ. ಹೆಚ್ಚಿನ ಮಾಹಿತಿ. ಒಬ್ಬ ಪ್ರೌಢ ವ್ಯಕ್ತಿಗೆ ದಿನವೊಂದಕ್ಕೆ 70 ರಿಂದ 80 ಗ್ರಾಂ ಕೊಬ್ಬಿನ ಅವಶ್ಯಕತೆ ಇದೆ. ಉತ್ತಮ ಆರೋಗ್ಯಕ್ಕೆ ಸಸ್ಯಜನ್ಯ ಎಣ್ಣೆಗಳನ್ನು ಉಪಯೋಗಿಸುವುದು ಒಳ್ಳೆಯದು. ಪ್ರಾಣಿ ಕೊಬ್ಬುಗಳು ಕೊಲೆಸ್ಟ್ರಾಲ್ ಎಂಬ ವಸ್ತುವನ್ನು ಹೊಂದಿವೆ. ತುಂಬಾ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಸೇವಿಸುವುದರಿಂದ ಹೃದಯದ ಬೇನೆಗಳು ಉಂಟಾಗಬಹುದು. ನಾವೀಗ ಕೊಬ್ಬು ಇರುವಿಕೆಯ ಪರೀಕ್ಷೆಯನ್ನು ಒಂದು ಚಟುವಟಿಕೆ ಮೂಲಕ ಮಾಡೋಣ. ನಮ್ಮ ಆಹಾರವು ಯಾವುದರಿಂದ ಮಾಡಲ್ಪಟ್ಟಿದೆ? ನಾವು ಏಕೆ ವಿವಿಧ ರೀತಿಯ ಆಹಾರ ತಿನ್ನುತ್ತೇವೆ? ನಿಮಗೆ ತಿಳಿದಿರುವಂತೆ ನಾವು ಪ್ರತಿದಿನವೂ ಆಹಾರವೇ ನಮ್ಮ ಊಟವಾಗಿದೆ. ನಮ್ಮ ದಿನನಿತ್ಯದ ಆಹಾರವು ಸಾಮಾನ್ಯವಾಗಿ ತರಕಾರಿ, ಹಣ್ಣು, ಅಕ್ಕಿ, ಬ್ರೆಡ್, ಮಾಂಸ, ಮೊಟ್ಟೆ, ಚಪಾತಿಗಳನ್ನು ಒಳಗೊಂಡಿರುತ್ತದೆ. ಪ್ರತಿದಿನ ನಮ್ಮ ಶರೀರವು ನಿರ್ದಿಷ್ಟ ಪ್ರಮಾಣದಷ್ಟು ಕಾರ್ಬೋಹೈಡ್ರೇಟ್ ಮತ್ತು ಇತರ ಆಹಾರ ಪದಾರ್ಥಗಳನ್ನು ಬಳಸಿಕೊಳ್ಳುತ್ತದೆ. ಆರೋಗ್ಯಕರ ಬೆಳವಣಿಗೆಗೆ ಮತ್ತು ಚಟುವಟಿಕೆಗಳಿಗೆ ಅಗತ್ಯವಾದ ಪೌಷ್ಟಿಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಒಳಗೊಂಡಿರುವ ಆಹಾರವನ್ನು ಸಮತೋಲಿತ ಆಹಾರ ಎಂದು ಕರೆಯುತ್ತಾರೆ. ಕಾರ್ಬೋಹೈಡ್ರೇಟ್ಗಳು, ಜೀವಸತ್ವಗಳು, ಪ್ರೋಟೀನ್ಗಳು ಮತ್ತು ಲಿಪಿಡ್ಗಳನ್ನು ಒಳಗೊಂಡಿರುವ ಸಮತೂಕದ ಆಹಾರವನ್ನು ನಾವು ಸೇವಿಸುವ ಅಗತ್ಯ ಇದೆ. ಬ್ರೆಡ್, ಅನ್ನ, ಆಲೂಗೆಡ್ಡೆ, ಪಾಸ್ತಾ, ಹಣ್ಣು ಮತ್ತು ತರಕಾರಿಗಳು, ಹಾಲು ಮತ್ತು ಡೈರಿ ಉತ್ಪನ್ನಗಳು, ಹೆಚ್ಚು ಸಕ್ಕರೆ ಮತ್ತು ಕೊಬ್ಬಿನ ಅಂಶ ಇರುವ ಆಹಾರ ಮತ್ತು ಪೇಯಗಳು, ಮಾಂಸ, ಮೀನು, ಮೊಟ್ಟೆ, ಧಾನ್ಯಗಳು. ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮತ್ತು ಸದೃಢರಾಗಿ ಮಾಡುವಂತಹ ಆಹಾರವು ಸಂಪೂರ್ಣ ಆಹಾರವಾಗಿದ್ದು ಇದನ್ನು ಸಮತೋಲಿತ ಆಹಾರವೆಂದು ಕರೆಯುವರು. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ಜೀವಸತ್ವ ಮತ್ತು ನೀರು. ಆಹಾರದ ಪ್ರಮುಖವಾದ 3 ಗುಂಪುಗಳು. ರಕ್ಷಣೆ ನೀಡುವ ಆಹಾರ, ಹಣ್ಣುಗಳು ಮತ್ತು ತರಕಾರಿಗಳು. ಶಕ್ತಿ ನೀಡುವ ಆಹಾರ, ಬ್ರೆಡ್, ಕೊಬ್ಬು ಮತ್ತು ಸಕ್ಕರೆ. ದೇಹ ಬೆಳವಣಿಗೆಯ ಆಹಾರ, ಮಾಂಸ, ಹಾಲು ಮತ್ತು ಡೈರಿ ಉತ್ಪನ್ನಗಳು. ರಕ್ಷಣೆ ನೀಡುವ ಆಹಾರ ಇವು ವಿಪುಲ ಜೀವಸತ್ವ ಮತ್ತು ಖನಿಜಗಳನ್ನು ಒಳಗೊಂಡಿರುತ್ತವೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಶಕ್ತಿದಾಯಕ ಆಹಾರ ಇವು ದೇಹದ ಎಲ್ಲಾ ಚಟುವಟಿಕೆಗಳಿಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಗಳನ್ನು ಒಳಗೊಂಡಿರುತ್ತವೆ. ದೇಹ ಬೆಳವಣಿಗೆಯ ಆಹಾರ ಇವು ದೇಹದ ಬೆಳವಣಿಗೆ ಮತ್ತು ಸವೆತ ಜೀವಕೋಶಗಳ ರಿಪೇರಿ ಮಾಡುವ ಪ್ರೋಟೀನ್ಗಳನ್ನು ವಿಪುಲವಾಗಿ ಹೊಂದಿರುತ್ತವೆ. ಹೆಚ್ಚಿನ ಮಾಹಿತಿ. ಕುರುಕಲು ಆಹಾರವನ್ನು ಅನಾವಶ್ಯಕ ಅಥವಾ
ಕಳಪೆ ಪೋಷಕಾಂಶಗಳನ್ನು ಹೊಂದಿರುವ ಆಹಾರವೆಂದು ಪರಿಗಣಿಸಲಾಗಿದೆ. ಇದು ದೇಹದ ಬೆಳವಣಿಗೆಗೆ ಲಾಭದಾಯಕವಲ್ಲ. ನಾವು ತಿನ್ನುವ ಆಹಾರದಿಂದ ಪೋಷಕಾಂಶಗಳನ್ನು ಪಡೆದುಕೊಳ್ಳುವ ಪ್ರಕ್ರಿಯೆಯನ್ನು ಪೋಷಣೆ ಎನ್ನಲಾಗುತ್ತದೆ. ಪೋಷಕಾಂಶಗಳು. ಯಾವುದೇ ಒಂದು ಆಹಾರ ಪದಾರ್ಥ ನಮಗೆ ಬೇಕಾಗಿರುವ ಎಲ್ಲಾ ಪೋಷಕಾಂಶಗಳನ್ನು ಹೊಂದಿರುವುದಿಲ್ಲ. ಆದುದರಿಂದ ನಮ್ಮ ದೇಹದ ಅವಶ್ಯಕತೆಗಳನ್ನು ಪೂರೈಸಲು ನಾವು ವಿವಿಧ ಬಗೆಯ ಆಹಾರಗಳನ್ನು ತಿನ್ನಬೇಕು. ಪೋಷಣೆಯ ಇನ್ನೂ ಕೆಲವು ವ್ಯಾಖ್ಯೆಗಳು. ಒಂದು ಜೀವಿಯು ತನ್ನ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಆಹಾರವನ್ನು ಜೀರ್ಣಿಸಿಕೊಂಡು ಉಪಯೋಗಿಸಿಕೊಳ್ಳುವ ಸಾವಯವ ಪ್ರಕ್ರಿಯೆ. ದೇಹವನ್ನು ಸಂರಕ್ಷಿಸಿ ಪಾಲನೆ ಮಾಡುವುದಕ್ಕೆ ಬೇಕಾದ ಪದಾರ್ಥಗಳ ಮೂಲ. ವಿಶೇಷವಾಗಿ ಮಾನವರಲ್ಲಿ ಆಹಾರ ಮತ್ತು ಪಾನೀಯಗಳ ಒಂದು ವೈಜ್ಞಾನಿಕ ಅಧ್ಯಯನ. ಪೋಷಕಾಂಶಗಳು. ಪೋಷಕಾಂಶಗಳನ್ನು 3 ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಶಕ್ತಿಯ ಪೋಷಕಾಂಶಗಳು ಅಥವಾ ಶಕ್ತಿ ನೀಡುವ ಆಹಾರಗಳು. ಬೆಳವಣಿಗೆ ಮತ್ತು ದುರಸ್ತಿಗಾಗಿ ಬೇಕಾದ ಪೋಷಕಾಂಶಗಳು ಅಥವಾ ದೇಹ ನಿರ್ಮಾಣದ ಆಹಾರಗಳು. ಚಯಾಪಚಯ ಕ್ರಿಯೆಯ ನಿಯಂತ್ರಣಕ್ಕೆ ಅವಶ್ಯವಾದ ಪೋಷಕಾಂಶಗಳು ಅಥವಾ ರಕ್ಷಣೆಯ ಆಹಾರಗಳು. ನಮ್ಮ ದಿನನಿತ್ಯದ ಆಹಾರವು ಕೆಳಗೆ ಕೊಟ್ಟಿರುವ ಎಲ್ಲಾ 3 ಗುಂಪುಗಳಿಂದಲೂ ಆಹಾರ ಪದಾರ್ಥಗಳನ್ನು ಹೊಂದಿರಬೇಕು. ಆಗ ಮಾತ್ರ ನಮ್ಮ ಆಹಾರ ಸಮತೋಲನವನ್ನು ಹೊಂದಿರುತ್ತದೆ. ಈ ಪ್ರತಿಯೊಂದು ಗುಂಪಿನಿಂದಲೂ ಒಂದಕ್ಕಿಂತ ಹೆಚ್ಚು ಪದಾರ್ಥವನ್ನು ಒಳಗೊಂಡಿರಬೇಕು. ಶಕ್ತಿ ನೀಡುವ ಆಹಾರಗಳು. ಗೋಧಿ, ಬ್ರೆಡ್, ಆಲೂಗೆಡ್ಡೆ, ಚಪಾತಿ, ಎಣ್ಣೆ. ದೇಹ ನಿರ್ಮಾಣದ ಆಹಾರಗಳು. ಗಿಣ್ಣು, ಮೊಟ್ಟೆಗಳು, ಗಟ್ಟಿ ಕವಚವುಳ್ಳ ಬೀಜಗಳು, ಮೀನು, ದ್ವಿದಳ ಧಾನ್ಯಗಳು ಹಾಗೂ ಹಾಲು. ರಕ್ಷಣೆಯ ಆಹಾರಗಳು. ಪಪ್ಪಾಯ, ಈರುಳ್ಳಿ, ನಿಂಬೆಹಣ್ಣು, ಕ್ಯಾರೆಟ್, ಮಾವಿನ ಹಣ್ಣು ಹಾಗೂ ಸೊಪ್ಪು. ನಮ್ಮ ಆಹಾರವು ಪೋಷಕಾಂಶಗಳೆಂದು ಕರೆಯಲಾಗುವ ಅನೇಕ ರಾಸಾಯನಿಕ ವಸ್ತುಗಳನ್ನು ಒಳಗೊಂಡಿದೆ. ನಮ್ಮ ಆರೋಗ್ಯಕರ ಜೀವನಕ್ಕೆ ಇವುಗಳ ಅವಶ್ಯಕತೆ ಇದೆ. ಆ ಪೋಷಕಾಂಶಗಳು ಹೀಗಿವೆ: ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬು, ಜೀವಸತ್ವಗಳು, ಖನಿಜ ಲವಣಗಳು.